ಶಿವಾನಿ, ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಕಣಮ್ಮ. ನನ್ನ ಮಗನ ಜೀವನಾನ ಭಿಕ್ಷೆ ರೂಪದಲ್ಲಿ ನಮಗ್ ಕೊಟ್ಬಿಡು. ಒಪ್ಕೆನಾ? ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ? ತ್ರಿಶೂಲ್ ಶಿವಾನಿ ಮದುವೆ ಆಗಿದೆ ಕಣೋ. ಕಟ್ಟರ ತಾಳನ್ನ ಕಿತ್ತು ಬಿಸಾಕಿ ಇಬ್ಬರಿಗೂ ಡಿವೋರ್ಸ್ ಕೊಡ್ಸಿ, ನನ್ನ ಶಿವಾನಿ ಮದುವೆ ಮಾಡಿಸಿ. ಮಾಡ್ಕೊಡಕ್ಕಾಗಲ್ಲ ಅಲ್ವಾ? ಯಾಕೆ ಹೇಳಿ? ನಾನ್ ನಿಮ್ ಹೆತ್ ಮಗ ಅಲ್ಲ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ಶಿವಾನಿ ಕುತ್ತಿಗೆಯಲ್ಲಿರೋ ತಾಳಿ ಕೀಳೋ ಅಷ್ಟು ಕೆಟ್ಟ ಮನ್ಸೇನೋ ನಿಂದು? ತಾಳಿ ಮಹತ್ವ ಏನು ಅಂತ ಗೊತ್ತಿದ್ಯಾ ನಿನ್ಗೆ? ಒಂದ್ ಹೆಣ್ಣಿನ ಕುತ್ತಿಗೆಯಿಂದ ತಾಳಿ ತೆಗೆಯೋದು ಅವಳ ಗಂಡ ಸತ್ ಮೇಲೆ. ಆದ್ರೆ ನೀನು ನಿನ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀನಿ ಅನ್ಕೊಂಡೆ, ಆದ್ರೆ ನೀನ್ ಏನು ಕಲ್ತಿಲ್ವಲ್ಲೋ. ಇದ್ ಮುಂಚೆನೆ ಗೊತ್ತಿದ್ರೆ ನಿನ್ನ ಸಾಕ್ತಾನೆ ಇರ್ಲಿಲ್ಲ. ಅಮ್ಮೋರೆ, ಸಾಕೋದಿರ್ಲಿ, ಇಂಥ ಮಗನ್ಗೆ ನನ್ ಜನ್ಮನೇ ಕೊಡ್ತಿರ್ಲಿಲ್ಲ. ಹೆತ್ತ ಮಗನೇ ತಾಯಿ ಪ್ರೀತಿ ನಡೆಯೋಕ್ ಬಂದಿದ್ದಾನೆ. ದೇವ್ರೆ, ನಮ್ಗಿನ್ನು ಎಂತೆಂತ ಪರೀಕ್ಷೆ ಕೊಡ್ತೀಯಪ್ಪ. ನಿಮ್ ಸೆಂಟಿಮೆಂಟ್ ಡ್ರಾಮಾ ನಿಲ್ಸಿ ಮಾಮ್. ಶಿವಾನಿ ಅವ್ರ ಕುತ್ಕಲಿರೋ ತಾಳಿನ ಕಿತ್ ಹಾಕ್ಬಾರ್ದು. ಅದನ್ನ ತಪ್ಪು ಅಂತೀರ? ಅಲ್ಲ ಮಾಮ್, ನಾನ್ ಪ್ರೀತಿಸಿದ ಹುಡುಗಿಗೆ ಬಂದು ತಾಳಿ ಕಟ್ಟಿದ್ನಲ್ಲ, ಅದ್ ತಪ್ಪಲ್ವಾ? ನಾನ್ ಶಿವಾನಿ ಅವ್ರನ್ನ ಮದ್ವೆ ಆಗೋದ್ರಲ್ಲಿ ಏನ್ ತಪ್ಪಿದೆ? ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ತ್ರಿಶೂಲ್ ಇಷ್ಟಪಟ್ಟಿದ್ದು ನೀನ್ ಆಸೆ ಪಟ್ಟಿರೋ ಹುಡುಗಿನ, ಅವನ್ ತಾಳಿ ಕಟ್ಟಿದ್ದು ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ. ಆದ್ರೆ ನೀನ್ ಇವಾಗ ಆಸೆ ಪಡ್ತಾ ಇರೋದು ಅವನ್ ತಾಳಿ ಕಟ್ಟಿರೋ ಹುಡುಗಿನ, ಅವನ್ ಹೆಂಡತಿನ ಕಣೋ. ಮದ್ವೆ ಆಗದೆ ಇರೋ ಹೆಣ್ಣಿಗೂ ಹೆಂಡತಿಗೂ ವ್ಯತ್ಯಾಸ ಇದೆ ತ್ರಿವಿಕ್ರಮ್. ನೀನ್ ಇಷ್ಟ ಪಡ್ತಿರೋದು ಇನ್ನೊಬ್ರ ಹೆಂಡತಿನ, ಅದು ತಪ್ಪು. ಅದು ಸಮಾಜ ಒಪ್ಪಲ್ಲ. ಆಹಾ, ಎಲ್ಲ ನಿಮಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳಿ. ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ. ಇಷ್ಟೆಲ್ಲ ಆಗ್ತಾ ಇರೋದು ತ್ರಿಶೂಲಿಂದ ಅಲ್ವಾ? ಅವನಿವತ್ತು ಬದುಕಿದ್ರೆ ತಾನೆ. ಯಾಕೋ ಇಷ್ಟು ಹೊರಟಾಗಿದ್ಯಾ? ಯಾರು ಇದನ್ನೆಲ್ಲ ಕಲ್ಸ್ಕೊಟ್ಟಿದ್ದು? ನೀನು ಮನುಷ್ಯನೇ ಅಲ್ಲ, ಮೃಗ. ಮೃಗ ಕಣ ನೀನು. ಹೋಗೋ ಇಲ್ಲಿಂದ, ಹೋಗೋ ಇಲ್ಲಿಂದ, ಹೋಗೋ. ಅಮ್ಮ, ತ್ರಿಶೂಲ್, ನೀನ್ ಸುಮ್ನೆ ಇರು. ಇವನೊಂದು ಕ್ಷಣ ಇಲ್ಲಿ ಇರ್ಕೊಡ್ದು. ಇನ್ನು ಯಾಕೋ ಇಲ್ಲೇ ನಿಂತಿದ್ಯಾ? ಹೋಗೋ ಇಲ್ಲಿಂದ. ನಿನ್ ಕೈ ಮುಗಿತೀನಿ, ಹೊರಟೋಗೋ ಇಲ್ಲಿಂದ. ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ಅಳೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ತ್ರಿಶೂಲ್, ಈ ಕಣ್ಣೀರು ಬರೀ ತ್ರಿವಿಕ್ರಮ್ ನಡವಳಿಕೆಯಿಂದ ಅಲ್ಲಪ್ಪ. ನಿನ್ ಜೀವನ ಹಾಳಾಗ್ತಿರೋ ನೋವು ಇದ್ರಲ್ಲಿದೆ. ನಮ್ಮಿಬ್ರು ಮಕ್ಕಳು ನಮ್ 2 ಕಣ್ಗಳು ಇದ್ದಂಗೆ ಅಂತ ಹೇಳ್ತೀವಿ. ಆದ್ರೆ ಈಗ ಇಬ್ರು ಜೀವನನೂ ಸರಿ ಇಲ್ಲ. ಒಂದ್ ಕಣ್ಣಲ್ಲಿ ದೃಷ್ಟಿ ಹೋದ್ರು ಕುರುಡ್ರೆ ಆಗ್ತೀವಿ. ಶಿವಾನಿ,
ಅಮ್ಮ ನೋಡು, ಎಲ್ಲ ನಿನ್ ಕಣ್ಮುಂದೆನೆ ನಡೀತಾ ಇದೆ. ನಮ್ ಇಡೀ ಕುಟುಂಬನೇ ಬೇದಿಗೆ ಬಂದ್ ನಿಂತಿದೆ. ಇದನ್ನೆಲ್ಲ ಸರಿ ಮಾಡಕ್ಕಾಗೋದು ನಿನ್ನಿಂದ ಮಾತ್ರ ಕಣಮ್ಮ. ಹೌದಮ್ಮ ಶಿವಾನಿ, ತ್ರಿವಿಕ್ರಮ್ಗೆ ಹೇಳಿದ್ದೆ ನಾನು ನಿನ್ಗೂ ಹೇಳ್ತಾ ಇದ್ದೀನಿ. ಮನುಷ್ಯರಾದ್ಮೇಲೆ ನೂರಾರು ತಪ್ಪುಗಳಾಗ್ತಾ ಇರುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಡೆದು ಹೋಗುತ್ತೆ. ಶಿವಾನಿ, ಮನ್ಸಿಂದ ಯಾರು ಕೆಟ್ಟೋರಲ್ಲಮ್ಮ. ನೀನಿವಾಗ ನೋಡ್ಬೇಕಾಗಿರೋದು ತಪ್ಪುಗಳನ್ನಲ್ಲ, ನೊಂದಿರೋ ಮನ್ಸುಗಳನ್ನ. ನಿನ್ ನೋವೇನು, ನೀನ್ ಯಾಕೆ ಶಾಟ ಮಾಡ್ತಿದ್ಯಾ ಅಂತ ನನ್ಗೂ ಅರ್ಥ ಆಗುತ್ತಮ್ಮ. ಆದ್ರೆ ಒಂದು ವಿಷಯ ಹೇಳ್ತೀನಿ ಕೇಳು. ಮದುವೆ ಅನ್ನೋದು ಎಲ್ರೂ ಆಸೆ ಪಟ್ಟಂಗ ಆಗಲ್ಲ. ಹಾಗಂತ ಜೀವನನ ಅರ್ಧಕ್ ನಿಲ್ಸಕ್ಕೂ ಆಗಲ್ಲ. ಅಥವಾ ಮೊದ್ಲಿಂದ ಸರಿ ಮಾಡ್ಕೊಳ್ತೀನಿ ಅಂತ ಹಿಂದಕ್ಕೆ ಹೋಗಕ್ ಆಗಲ್ಲ ಕಣಮ್ಮ. ಕಷ್ಟನೋ ಸುಖನೋ ಸರಿ ಹೊಂದ್ಕೊಂಡು ಕಹಿನ ನುಂಗಿ ಸಿಹಿನ ಹಂಚ್ತಾ ಬಾಳ್ಬೇಕು. ಅದೇ ಜೀವನ. ಶಿವಾನಿ, ಇವಾಗ ಒಂದು ನಿರ್ಧಾರ ಆಗ್ಲೇಬೇಕಮ್ಮ. ತ್ರಿಶೂಲ್ ನಿನಗೆ ತಾಳಿ ಕಟ್ಟಿದಾನೆ. ನಿಮ್ಮಿಬ್ಬರ ಮಧ್ಯ ಸಂಬಂಧ ಬೆಸ್ದಾಗಿದೆ. ಬೆಸ್ದಿರೋ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಸಡ್ಲ ಆಗ್ಬಾರ್ದಮ್ಮ. ಶಿವಾನಿ, ತ್ರಿಶೂಲ್ ಜೀವನ ನಿನ್ ಕೈಯಲ್ಲಿದೆ. ನೀನ್ ಮನ್ಸ್ ಮಾಡಿದ್ರೆ ಅವನ್ ಜೀವನಕ್ಕೊಂದು ದಾರಿ ಸಿಗುತ್ತೆ. ಅವನ ದಾರಿಗೊಂದು ರೂಪ ಸಿಗುತ್ತೆ. ಶಿವಾನಿ, ನಾನ್ ಬಡತನದಲ್ಲೇ ಬೆಳೆದಿರ್ಬೋದು, ಆದ್ರೆ ಯಾವತ್ತೂ ಯಾರ ಮುಂದೆನೂ ಕೈ ಚಾಚಿ ಬೇಡ್ದೋಳಲ್ಲ. ಆದ್ರೆ ಇವತ್ತು ನಾನ್ ಬೆಳೆಸಿರೋ ಮಗನ್ಗೋಸ್ಕರ ನನ್ ಸೆರ್ಗೊಡ್ಡಿ ಬೇಡ್ತಾ ಇದ್ದೀನಿ ಕಣಮ್ಮ. ನನ್ ಮಗನ್ನ ನಿನ್ ಗಂಡ ಅಂತ ಒಪ್ಕೋ. ನಮ್ಗೆಷ್ಟೇ ಸಿರಿತನ ಇದ್ರೂ ಸಂಬಂಧಗಳಿಲ್ದೆ ಬಡವರಾಗ್ಬಿಡ್ತೀವಿ. ನಾನು ಹೆತ್ತಿರೋ ಮಗನ್ಗೋಸ್ಕರ ನಾನು ಸೆರಗೊಡ್ಡಿ ಬೇಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮನೆಗೆ ಸೊಸೆಯಾಗಿ ಬಾರಮ್ಮ. ಅಮ್ಮ, ಸುಮ್ಮನಿರೋ ನೀನು. ತಾಯಿ ಕಳ್ಳಿನ ಸಂಕಟ ನಿನಗೆ ಅರ್ಥ ಆಗಲ್ಲ. ಮಕ್ಕಳ ಜೀವನ ಹಾಳಾದ್ರೆ ತಾಯಿ ಅರ್ಧ ಸತ್ತಂಗೆ. ತಾಯಿ ಜೀವ ಇರೋದೇ ಮಕ್ಕಳಲ್ಲಿ. ಮಕ್ಕಳಿಗೋಸ್ಕರ ಇಡೀ ಸರ್ವಸ್ವ ಧಾರೆ ಎರೆ ಕಾಯ್ತಿರ್ತಾಳೆ. ಶಿವಾನಿ, ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಕಣಮ್ಮ. ನನ್ ಮಗನ್ ಜೀವನನ ಭಿಕ್ಷೆ ರೂಪದಲ್ಲಿ ನಮಗ್ ಕೊಟ್ಬಿಡು. ನಾವು ಅದನ್ನ ಜೋಪಾನ ಮಾಡ್ಕೊಳ್ತೀವಿ. ನಿಮ್ಮಿಬ್ರು ಜೀವನನ ಸದಾ ಕಾಪಾಡ್ತೀವಿ. ಶಿವಾನಿ, ಮಾತಾಡಮ್ಮ, ಮಾತಾಡು. ಒಪ್ಕೆನಾ? ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ? ಅಮ್ಮ, ಕ್ಷಮಿಸ್ಬಿಡು ಮಗ್ನೆ. ನನ್ನಿಂದ ನಿನ್ ಜೀವನ ಸರಿ ಮಾಡಕ್ಕಾಗಿಲ್ಲ. ತ್ರಿಶೂಲ್, ಕ್ಷಮಿಸ್ಬೇಡ.
ನಾನು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ತಪ್ಪು ಮಾಡಿರೋ ನಾನಮ್ಮ, ತಪ್ಪು ಮಾಡಿರೋ ನಾನು, ಕ್ಷಮೆ ಕೇಳಬೇಕಾಗಿರೋ ನಾನು. ಬನ್ರಿ ಬನ್ರಿ ಕೂತ್ಕೊಳ್ರಿ. ಏನೇ ನಾನಿವತ್ತು ಹೊಸ ರೆಸಿಪಿ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಬೇಕು. ಪ್ಲೀಸ್ ಬೇಡ ಕಣೆ, ಪ್ಲೀಸ್. ಏನ್ರಿ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನು ಮಾಡೋ ಅಡುಗೆ ತಿನ್ನಲ್ವಾ? ನೀನ್ ಮಾಡಿರೋ ಅಡುಗೆ ತಿಂದು ಹೊಟ್ಟೆ ಕಿತ್ಕೊಂಡು ಬರ್ತಿದೆ ಕಣೆ, ಬೆಳಗ್ಗೆಯಿಂದ ಬರೀ ಔಟ್ ಗೋಯಿಂಗೆ. ಏನು ನಾನು ಅಡುಗೆ ಚೆನ್ನಾಗಿ ಮಾಡಲ್ವಾ? ಮಾಡಲ್ವಾ? ಮಾಡ್ತೀಯಾ ಚೆನ್ನಾಗೇ ಮಾಡ್ತೀಯಾ. ಈ ಜಗತ್ತಲ್ಲಿ ನಿಂತರ ಅಡುಗೆ ಮಾಡೋರು ಯಾರು ಇಲ್ಲ ಕಣೆ. ನೀನೊಂಥರ ಈ ನಳ ಮಹಾರಾಣಿ ಇದ್ದಂಗೆ. ಹಾಗಿದ್ರೆ ತಿನ್ನಿ. ಏನೇ ಇದು? ಫ್ರೈಡ್ ರೈಸ್ ವಿತ್ ನೂಡಲ್ಸ್. ಬೇಡ ತಿನ್ರಿ. ತೆಗೀರಿ ಬಾಯ್ನ. ತೊಳಿ. ಬೇಡ ಕಣೆ, ಬೇಡ. ಚೂರು ತಿನ್ರಿ, ಚೂರು. ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರೆ. ಬರ್ಲಿ ವಿಚಾರಿಸ್ಕೋತೀನಿ. ರೀ ಏನಾಯ್ತ್ರಿ? ರೀ ರೀ ಅಯ್ಯೋ ರಾಮ, ಏನಾಯ್ತ್ರಿ? ಏನಾಯ್ತ್ರಿ? ಏನು ಏನಾಯ್ತು? ಹಾ ಸರಿ, ಇನ್ನೊಂದು ಸ್ಪೂನ್ ಇದೆ, ತಿನ್ನಿ. ಪರಮೇಶ್ವರ, ಏನಿದೆಲ್ಲ? ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕೆ ನನ್ನ ಮೇಲೆ ಸಂಕಷ್ಟಗಳ ಸುರಿಮಳೆನೆ ಸುರಿಸ್ತಿದ್ಯಾ? ಕಟ್ಟಿರೋ ಮಾಂಗಲ್ಯನ ಕಿತ್ತಿ ಎಸೆಯಕ್ಕೂ ಬಿಡ್ತಿಲ್ಲ ನೀನು. ಹಾಗಂತ ಈ ಮಾಂಗಲ್ಯನ ಉಳಿಸ್ಕೊಂಡು ನನ್ನ ಕೈ ಜೀವಿಸೋಕ್ಕೂ ಆಗ್ತಿಲ್ಲ. ಎಷ್ಟು ದಿನ ಅಂತ ನಾನು ಇದನ್ನೆಲ್ಲ ಸಹಿಸ್ಕೋಬೇಕು? ಇವತ್ತು ಕೊನೆ ಆಗುತ್ತೆ, ನಾಳೆ ಕೊನೆ ಆಗುತ್ತೆ ಅಂತ ನನ್ನ ದಿನಗಳನ್ನ ದೂಡ್ತಾನೆ ಇದ್ದೀನಿ. ಆದ್ರೆ ನನಗೆ ಅಂತ್ಯನೇ ಕಾಣಿಸ್ತಿಲ್ಲ. ಪಾಪ ತ್ರಿಶೂಲ್ ತಾಯಂದ್ರು ನನ್ನ ಮುಂದೆ ಸೆರಗೊಡ್ಡಿ ಬೇಡ್ಕೋತಿದ್ದಾರೆ. ನನಗ್ ಮೊದಲೇ ಅನುಕಂಪ ಜಾಸ್ತಿ. ಯಾರಾದ್ರೂ ನೋವಲ್ಲಿದ್ರೆ ನನ್ನ ಹೃದಯ ಮಿಡಿದ್ ಬಿಡುತ್ತೆ. ಈ ವಿಷಯದಲ್ಲೂ ಹಾಗೆ ಆಗ್ತಿದೆ. ಹಾಗಂತ ನನ್ನವ್ರ ಮಾತುಗೊಪ್ಪಿ ಅವ್ರ ಮನೆಗೆ ಹೋಗೋದಿಲ್ಲ. ಇಷ್ಟ ಇಲ್ದಿರೋ ಪ್ರೀತಿ, ಇಷ್ಟ ಇಲ್ದಿರೋ ಮದ್ವೆನ ಒಪ್ಪಿ ನಾನು ಸಂಸಾರದ ಬಂಧನದಲ್ಲಿ ಹೇಗ್ ಸಿಕ್ಕಾಕೊಳ್ಳಿ? ನಿನಗ್ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ದೇವ್ರೆ? ಹೇಳು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಾನು ಏನ್ ಮಾಡ್ಲಿ? ಮಾತಾಡು. ಅವರಿಬ್ರು ನನ್ನ ಹತ್ರ ಬೇಡ್ಕೊಂಡಾಗ ನನ್ ಕಳ್ಳು ಹಿಡ್ದಾಗುತ್ತೆ ಪರಮೇಶ್ವರ. ಅವ್ರಿಗೆ ನನ್ನ ಪರಿಸ್ಥಿತಿನ ಹೇಳ್ಕೊಳಕ್ಕಾಗ್ತಿಲ್ಲ. ನಾನು ನಾಗಲೋಕದವಳು, ನಾನೊಬ್ಳು ಇಚ್ಛಾದಾರಿ ನಾಗಿಡಿ, ನನ್ನ ಪ್ರೀತಿನೇ ಬೇರೆ ಅಂತ ಏನು ಹೇಳೋಕಾಗ್ತಿಲ್ಲ. ಪರಮೇಶ್ವರ, ಎಂತ ಪರಿಸ್ಥಿತಿ ನಂದು, ಆಗ್ತಿಲ್ಲ ನನ್ನ ಕೈಲಿ. ನೀನೇ ಏನಾದ್ರೂ ಪರಿಹಾರ ಕೊಡ್ಬೇಕು. ಹೇಳು ಪರಮೇಶ್ವರ, ನಾನು ಏನ್ ಮಾಡ್ಲಿ? ಮಾತಾಡು. ಶಿವಾನಿ, ಈ ಪರೀಕ್ಷೆಗಳನ್ನ ನೀನು ಎದುರಿಸಲೇಬೇಕು. ನೀನು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನೀನು ಈ ಕಠಿಣ ದಾರಿಗಳನ್ನ ಕ್ರಮಿಸಲೇಬೇಕು. ಇದು ಈಗಾಗಲೇ ನಿರ್ಧಾರ ಆಗಿರೋ ವಿಷಯ.
ನೀನು ನಿನ್ನ ಪ್ರೀತಿಯ ಜೊತೆಗಿದ್ದು ನಾಗಮಣಿಯನ್ನು ಪಡೆಯಬೇಕೆಂದು ನಾನು ನಿನಗೆ ವಹಿಸಿರುವ ಕರ್ತವ್ಯ. ನಿನಗೆ ಎಂತ ಸಂಕಷ್ಟಗಳು ಎದುರಾದರೂ ನೀನು ನಿನ್ನ ಕರ್ತವ್ಯವನ್ನು ಮಾಡಲೇಬೇಕು. ಹಾಗಂತ ನನಗೆ ಕಷ್ಟನೆಲ್ಲ ಒಪ್ಕೋಬೇಕಾ? ನನ್ನ ಪ್ರೀತಿನ ಮರೆತು ತ್ರಿಶೂಲ ಪತಿ ಅಂತ ಸ್ವೀಕರಿಸ್ಬೇಕಾ? ಆಗಲ್ಲ, ನನ್ನ ಕೈಲಿದೆಲ್ಲ ಆಗಲ್ಲ. ಇದನ್ನೆಲ್ಲ ಬಿಟ್ಟು ನಾನು ದೂರ ಹೋಗ್ತೀನಿ. ಶಿವಾನಿ, ನೀನು ಸಂಕಷ್ಟಗಳಿಂದ ಹೀಗೆ ದೂರ ಓಡುತ್ತಿದ್ದರೆ ನಾಗಲೋಕ ನಾಗಮಣಿಯನ್ನು ಕಳೆದುಕೊಂಡು 24 ವರ್ಷಗಳು ಸಂಪೂರ್ಣವಾಗುತ್ತದೆ. ಹಾಗಾದರೆ ನಾಗಮಣಿ ಎಂದಿಗೂ ನಾಗಲೋಕಕ್ಕೆ ದಕ್ಕದು. ನಾಗಮಣಿನ ಪಡೆಯೋದಕ್ಕೆ ಇರೋದಿದ್ ಒಂದೇ ದಾರಿನ? ಇಲ್ಲ, ನಾನು ಬೇರೆ ದಾರಿ ಹುಡುಕ್ತೀನಿ. ನಿನಗೆ ಯಾವ ದಾರಿಗಳು ದೊರಕುವುದಿಲ್ಲ. ನೀನು ನಾಗಮಣಿಯನ್ನು ಪಡೆಯಬೇಕೆಂದರೆ ನಿನಗೆ ಎದುರಾಗುವ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ಗೆದ್ದು ಮುಂದಕ್ಕೆ ಸಾಗಬೇಕು. ಅಂದ್ರೆ ನಾನು ಈ ಮದುವೆನ ಒಪ್ಪಿ ಅವ್ರ ಜೊತೆ ಹೋಗ್ಬೇಕಾ? ಇಂಥ ನಿರ್ಧಾರ ತಗೋ ಅಂತ ಹೇಳ್ತಿದ್ಯಾ? ಶಿವಾನಿ, ನೀನು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಬಂದಾಗಿದೆ. ನೀನು ಇನ್ನೂ ವಿಳಂಬ ಮಾಡಿದರೆ ನಾಗಮಣಿ ಕೈ ತಪ್ಪುವುದು. ಎಚ್ಚರವಿರಲಿ, ನಾಗಲೋಕದ ಅಳಿವು ಉಳಿವು ನಿನ್ನ ನಿರ್ಧಾರದ ಮೇಲಿದೆ. ಎಚ್ಚರ, ಎಚ್ಚರ. ಬ್ರೋ ಸೈಲೆಂಟ್ ಆಗಿ ಕೂತಿದ್ಯಾ? ಬೇಜಾರಲ್ಲಿದ್ಯಾ? ಬ್ರೋ तुम्हारा पास माँ है ना, काहे को टेंशन? ಬ್ರೋ ಹೌದು, ನನಗೋಸ್ಕರ ಒಂದು ಹಾಡು ಹಾಡ್ದಲ್ಲ, ಆ ಸಾಂಗ್ ನಾವು ಮರೆಯೋಕ್ಕಾಗುತ್ತಾ? ಬ್ರೋ ಇವತ್ತು ನಾನು ನಿನಗೆ ಹಾಡು ಹಾಡೋಣ ಅನಿಸ್ತಾ ಇದೆ. ಹಾಡ್ಲಾ? ಹಾಡ್ಬೋದು, ಬಟ್ ಐ ಆಮ್ ನಾಟ್ ಎ ಗುಡ್ ಸಿಂಗರ್. ಇದ್ರೇನಂತೆ ಫೋನಲ್ಲಿ ಪ್ಲೇ ಮಾಡ್ತೀನಿ ಬ್ರೋ. ಕಟ್ಟಿ ಮೆರೆದೋರೆಲ್ಲ ಏನಾದರೋ, ತಿರ್ಗಿ ಮೆರೆದೋರೆಲ್ಲ ಮಣ್ಣಾದರೋ, ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರೋ, ತಿರ್ಗಿ ಮೆರೆದೋರೆಲ್ಲ ಮಣ್ಣಾದರೋ, ಯಾವ ಹೆಕ್ಕಳು ಸುಕುಮಾರನೇ, ಅಯ್ಯೋ ಹೆಮ್ಮಾರನೇ. ಬ್ರೋ ಅವತ್ತೇನು ಹೇಳ್ದ? ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ. ಅಮ್ಮಂದಿರು ಶಿವಾನಿ ಅವ್ರ ಮನೆ ಮುಂದೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಬರ್ತಾರೆ. ಎಲ್ಲಿ ಶಿವಾನಿ? ಬ್ರೋ ಒಂದು ತಿಳ್ಕೊ, ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ಶಿವಾನಿ ನಿನಗೆ ಸಿಗಲ್ಲ. ಯಾಕಂದ್ರೆ ನಂದು ಶಿವಾನಿದು ಪ್ಯೂರ್ ಲವ್. ಬರೋದು 2 ದಿನ ಲೇಟ್ ಆಗ್ಬೋದು, ಆದರೆ ಶಿವಾನಿಯವ್ರು ಯಾವತ್ತಿದ್ರು ನನ್ನವರು. ನನ್ನ ಶಿವಾನಿ ಮಧ್ಯ ನಿನ್ನಂಥವ್ರು 100 ಜನ ಬಂದು ಹೋದ್ರು ನಮ್ಮಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಶಿವಾನಿ ಅವ್ರಿಗೆ ಮನೆಗೆ ಬರಲ್ಲ, ಬಂದ್ರು ಮಿಸ್ಸಸ್ ತ್ರಿವಿಕ್ರಮ್ ಆಗಿ ಬರ್ತಾರೆ. ಬ್ರೋ ಮೇರಾ ಪಾಸ್ ಮಾँ है, माँ है, माँ है, माँ है. ಏನಾಗಿದೆ ನಿನಗೆ? ಸಾಯಕ್ ನನ್ನ ಕರೆ ಬೇಕಿತ್ತ? ಅದು ಅಲ್ಲಿ ಶಿವಾನಿ 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 ಅವ್ರಿಗೇನಾಯ್ತು? ಅವಳಿಗೇನೂ ಆಗಿಲ್ಲ, ಆದ್ರೆ ಅವಳಿಂದ ಏನೋ ಆಗೋ ತರ ಇದೆ. ಅಂದ್ರೆ ಶಿವಾನಿ ತ್ರಿಶೂಲ್ನ ಒಪ್ಕೊಂಡ್ರು ಒಪ್ಕೊಬೋದು.
ತಮಾಷೆ ಮಾಡಬೇಡ, ನನಗೆ ಕೆಟ್ಟದಾಗ ಕೋಪ ಬರುತ್ತೆ. ನಾನು ನಿಜಾನೇ ಹೇಳ್ತಾ ಇರೋದು. ನಮ್ಮ ಪ್ರಯತ್ನಗಳೆಲ್ಲ ಮುಗ್ದೋಗಿದೆ ಅನಿಸ್ತಾ ಇದೆ. ಅದೇನಾಯ್ತು ಅಂತ ಬಿಡಿಸಿ ಹೇಳು. ಅದು ಇವತ್ತು ನಿಮ್ಮಿಬ್ರು ತಾಯಂದ್ರು ಅವಳ ಮುಂದೆ ಸೆರೆಗೊಡ್ಡು ಬೇಡ್ಕೊಂಡ್ರು, ನಮ್ಮ ಮನೆ ಸೊಸೆಯಾಗಿ ಬಾ ಅಂತ ಕೇಳ್ಕೊಂಡ್ರು. ಅದಕ್ಕೆ ಶಿವಾನಿ ಏನಂದ್ಲು? ಅದು ಅವಳೇನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಉತ್ತರ ಕೊಡ್ಲಿಲ್ಲ ಅಂದ್ರೆ ಒಪ್ಪಲ್ಲ ಅಂತ ತಾನೆ? ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಅವಳು ದೇವಸ್ಥಾನಕ್ಕೆ ಹೋದ್ಲು. ದೇವ್ರ ಹತ್ರ ಏನೋ ಬೇಡ್ಕೊಂಡಿರ್ತಾಳೆ. ಅದರಿಂದ ಏನಾಗುತ್ತೆ? ನನಗೆ ಯಾಕೋ ಅವಳಲ್ಲಿ ಯಾವುದೋ ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಅನಿಸ್ತಾ ಇದೆ. ನನ್ನ ಜೊತೆಗಿರೋ ನಿರ್ಧಾರನೇ ಆಗಿರುತ್ತೆ. ಅದು ಎಷ್ಟು ದಿನ ಇತ್ತು, ತಗೊಂಡಿರೋ ನಿರ್ಧಾರನೇ ಮತ್ತೆ ತಗೊಳಕ್ಕೆ ಅವಳು ಯಾಕಲ್ಲಿ ಹೋಗ್ತಾಳೆ? ಅಂದ್ರೆ ನನ್ಗೆ ಯಾಕೋ ಶಿವಾನಿ ತನ್ನ ಮನ್ಸನ್ನ ಬದಲಾಯಿಸಿ ತ್ರಿಶೂಲ್ನ ಗಂಡ ಅಂತ ಒಪ್ಕೊಂಡು ಅವ್ರ ಮನೆಗೆ ಹೋಗೋ ಯೋಚನೆ ಮಾಡಿದಾಳೆ ಅನ್ನಿಸ್ತಾ ಇದೆ. ಇವಾಗ ಅವಳ ಮನೇಲಿ ಏನು ಹೇಳ್ತಾಳೋ ಅದ್ರ ಮೇಲೆ ನಿನ್ನ ಭವಿಷ್ಯ ನಿಂತಿದೆ. ನನಗ್ಯಾಕೋ ಶಿವಾನಿ ನಿನಗೆ ಸಿಗೋದು ಅನುಮಾನ. ತ್ರಿಶೂಲ್ನೇ ಒಪ್ಕೊಂತಾಳೆ ಅನಿಸ್ತಾ ಇದೆ ನನಗೆ.